48 ಕರ್ಮ ಪ್ರಕೃತಿಗಳು ಭಾಗ 3. ಶ್ರೀ ಋಷಭನಾಥರಿಂದ ವರ್ಧಮಾನರೊಳಗೆ 24 ತೀರ್ಥಂಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. 148 ಕರ್ಮ ಪ್ರಕೃತಿಗಳನ್ನು ಭಾಗ 3ರಲ್ಲಿ ಕೇಳ್ತಾ ಇದ್ದೀರಿ. ಈಗ ಪ್ರಶ್ನೆ 33. ದ್ರವ್ಯ ಕರ್ಮದ 8 ಭೇದಗಳು ಯಾವುವು ಮತ್ತು ಒಂದೊಂದು ಪ್ರಕೃತಿಗಳು ಎಷ್ಟೆಷ್ಟು ಇವೆ? ಉತ್ತರ: 1. ಜ್ಞಾನಾವರಣೀಯ, ಇದರದ್ದು 5 ಪ್ರಕೃತಿಗಳು ಇವೆ. 2. ದರ್ಶನಾವರಣೀಯ, ಇದರದ್ದು 9 ಪ್ರಕೃತಿಗಳು ಇವೆ. 3. ವೇದನೀಯ, ಇದರದ್ದು 2 ಪ್ರಕೃತಿಗಳು ಇದ್ದಾವೆ. 4. ಮೋಹನೀಯ, ಇದರದ್ದು 28 ಪ್ರಕೃತಿಗಳು ಇದ್ದಾವೆ. 5. ಆಯು, ಇದರದ್ದು 4 ಪ್ರಕೃತಿಗಳು ಇದ್ದಾವೆ. 6. ನಾಮಕರ್ಮ, ಇದರದ್ದು 93 ಪ್ರಕೃತಿಗಳು ಇದ್ದಾವೆ. 7. ಗೋತ್ರಕರ್ಮ, ಇದರದ್ದು 2 ಪ್ರಕೃತಿಗಳು ಇದ್ದಾವೆ. 8. ಕರ್ಮ, ಇದರದ್ದು 5 ಪ್ರಕೃತಿಗಳು ಇದ್ದಾವೆ. ಪ್ರಶ್ನೆ 34. ಜ್ಞಾನಾವರಣೀಯ ಕರ್ಮ ಎಂದರೆ ಏನು? ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಜ್ಞಾನಗುಣದ ಮೇಲೆ ಆವರಣ ಬೀಳುವುದು, ಅಂದರೆ ಜೀವದ ಜ್ಞಾನ ಗುಣವು ಮುಚ್ಚಲ್ಪಡುವುದು, ಅದು ಜ್ಞಾನಾವರಣೀಯ ಕರ್ಮ ಇದೆ. ಇದರ ಸ್ವಭಾವವು ಮೂರ್ತಿಯ ಎದುರು ಹಿಡಿದ ವಸ್ತ್ರದಂತೆ ಇದೆ. ಪರದೆಯಿಂದ ಮೂರ್ತಿಯು ಕಾಣುವುದಿಲ್ಲ. ಪ್ರಶ್ನೆ 35. ಜ್ಞಾನಾವರಣೀಯ ಕರ್ಮ ಬಂಧ ಆಗಲು ಕಾರಣಗಳು ಏನು? ಉತ್ತರ: ಓದುವವರಿಗೆ ವಿಘ್ನ ಮಾಡುವುದು, ಪುಸ್ತಕಗಳನ್ನು ಹರಿಯುವುದು, ವಿದ್ವಾಂಸರನ್ನು ನಿಂದೆ ಮಾಡುವುದು, ಜ್ಞಾನಿಗಳಲ್ಲಿ ಈರ್ಷೆ ಮಾಡುವುದು, ತನ್ನ ಜ್ಞಾನವನ್ನು ಮುಚ್ಚಿ ಇಡುವುದು, ಓದುವಾಗ ಪ್ರಮಾದ ಮಾಡುವುದು, ಜ್ಞಾನ ಪ್ರಸಾರದಲ್ಲಿ ವಿಘ್ನ ಮಾಡುವುದು, ಶಾಸ್ತ್ರ ಗುರುಗಳ ಅವಿನಯ ಆದಿಗಳನ್ನು ಮಾಡುವುದರಿಂದ ಜ್ಞಾನಾವರಣೀಯ ಕರ್ಮವು ಬಂಧಿಸುತ್ತದೆ, ಅಂದರೆ ಬಂಧವಾಗುತ್ತದೆ. ಪ್ರಶ್ನೆ 36. ಪ್ರತ್ಯಕ್ಷ ಜ್ಞಾನ ಎಂದರೆ ಏನು? ಉತ್ತರ: ಇಂದ್ರಿಯ ಮತ್ತು ಮನದ ಸಹಾಯತೆಯಿಲ್ಲದೆಯೇ ಆತ್ಮನಿಂದ ಉಂಟಾಗುವ ಜ್ಞಾನವು ಪ್ರತ್ಯಕ್ಷ ಜ್ಞಾನ ಇದೆ. ಇದರದ್ದು 2 ಭೇದಗಳು ಇವೆ: ಸಕಲ ಪ್ರತ್ಯಕ್ಷ ಮತ್ತು ವಿಕಲ ಪ್ರತ್ಯಕ್ಷ. ಪ್ರಶ್ನೆ 37. ಸಕಲ ಪ್ರತ್ಯಕ್ಷ ಜ್ಞಾನ ಎಂದರೆ ಏನು? ಉತ್ತರ: ಸಮಸ್ತ ದ್ರವ್ಯಗಳು ಮತ್ತು ಅವುಗಳ ತ್ರಿಕಾಲವರ್ತಿ ಸಮಸ್ತ ಪರ್ಯಾಯಗಳನ್ನು ಏಕಕಾಲದಲ್ಲಿ ತಿಳಿಯುವ ಜ್ಞಾನ ಸಕಲ ಪ್ರತ್ಯಕ್ಷ ಇದೆ. ಉದಾಹರಣೆಗೆ ಕೇವಲ ಜ್ಞಾನ, ಇದು ಸಮಸ್ತ ದ್ರವ್ಯಗಳನ್ನ, ಅದರ ಎಲ್ಲ ಸಮಸ್ತ ಪರ್ಯಾಯಗಳನ್ನ ಒಂದೇ ಸಲ ತಿಳಿಯುವಂತಹ ಶಕ್ತಿಯನ್ನು ಹೊಂದಿದೆ. ಪ್ರಶ್ನೆ 38. ವಿಕಲ ಪ್ರತ್ಯಕ್ಷ ಜ್ಞಾನ ಎಂದರೇನು? ಉತ್ತರ: ಕೆಲವೇ ಪದಾರ್ಥ, ಅಂದರೆ ವಸ್ತುಗಳನ್ನು ವಿಷಯವನ್ನಾಗಿ ಮಾಡುವ ಜ್ಞಾನ ವಿಕಲ ಪ್ರತ್ಯಕ್ಷ ಇದೆ. ಉದಾಹರಣೆಗೆ ಅವಧಿ ಜ್ಞಾನ ಮತ್ತು ಮನಃ ಪರ್ಯಾಯ ಜ್ಞಾನ, ಅಂದರೆ ಅವಧಿ ಜ್ಞಾನ ಮತ್ತೆ ಮನಃ ಪರ್ಯಾಯ, ಇವು 2 ಜ್ಞಾನಗಳು ವಿಕಲ ಪ್ರತ್ಯಕ್ಷ ಇವೆ.
ಪ್ರಶ್ನೆ 39. ಪರೋಕ್ಷ ಜ್ಞಾನ ಎಂದರೆ ಏನು? ಉತ್ತರ: ಪರದ ಆಶ್ರಯದಿಂದ ಉಂಟಾಗುವ ಜ್ಞಾನ. ಅಂದರೆ ಇಂದ್ರಿಯಗಳು, ಮನಸ್ಸು, ಪ್ರಕಾಶ, ಉಪದೇಶ ಮುಂತಾದವುಗಳು ಪರ ಇವೆ. ಇವುಗಳ ಸಹಾಯದಿಂದ ಉಂಟಾಗುವ ಜ್ಞಾನವು ಪರೋಕ್ಷ ಜ್ಞಾನ ಇದೆ. ಪ್ರಶ್ನೆ 40. ಜ್ಞಾನದ ಪ್ರಕಾರಗಳು ಎಷ್ಟು? ಉತ್ತರ: ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ, ಮನಃ ಪರ್ಯಾಯ ಜ್ಞಾನ, ಕೇವಲ ಜ್ಞಾನ. ಇವು 5 ಜ್ಞಾನದ ಭೇದಗಳು ಇದ್ದಾವೆ. ಪ್ರಶ್ನೆ 41. ಜ್ಞಾನೋಪಯೋಗಗಳು ಎಷ್ಟು? ಉತ್ತರ: ಕುಮತಿ ಜ್ಞಾನೋಪಯೋಗ, ಕುಶ್ರುತ ಜ್ಞಾನೋಪಯೋಗ, ಕು ಅವಧಿ ಅಥವಾ ವಿಭಂಗಾವಧಿ ಜ್ಞಾನೋಪಯೋಗ, ಮತಿ ಜ್ಞಾನೋಪಯೋಗ, ಶ್ರುತ ಜ್ಞಾನೋಪಯೋಗ, ಅವಧಿ ಜ್ಞಾನೋಪಯೋಗ, ಮನಃ ಪರ್ಯಾಯ ಜ್ಞಾನೋಪಯೋಗ ಮತ್ತು ಕೇವಲ ಜ್ಞಾನೋಪಯೋಗ. ಇವು ಒಟ್ಟು 8 ಪ್ರಕಾರದವು ಜ್ಞಾನೋಪಯೋಗಗಳು ಆಗುತ್ತವೆ. ನಿಮಗೆ ಯಾವುದೇ ಮಹಾಶಾಸ್ತ್ರದಲ್ಲಿ ಜ್ಞಾನಗಳು ಎಷ್ಟು ಅಂತ ಕೇಳಿದರೆ ನೀವು 5 ಹೇಳಬೇಕು. ಯಾವುದು? ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ, ಮನಃ ಪರ್ಯಾಯ ಜ್ಞಾನ, ಕೇವಲ ಜ್ಞಾನ. ಜ್ಞಾನೋಪಯೋಗ ಕೇಳಿದರೆ ಇವು 8 ಹೇಳಬೇಕು. ಪ್ರಶ್ನೆ 42. 5 ಜ್ಞಾನಗಳು 8 ಪ್ರಕಾರ ಹೇಗೆ ಆದವು? ಉತ್ತರ: ನಿಜವಾಗಿಯೂ ಜ್ಞಾನಗಳು 5 ಪ್ರಕಾರವೇ ಇದ್ದಾವೆ. ಆದರೆ ಜೀವನು ಮಿಥ್ಯಾದೃಷ್ಟಿ ಇದ್ದರೆ, ಮಿಥ್ಯಾತ್ವದ ಸಂಪರ್ಕದಿಂದ 3 ಜ್ಞಾನಗಳಲ್ಲಿ ತತ್ವಗಳ ವಿಚಾರದಲ್ಲಿ ವಿಪರೀತತೆ ಕಂಡುಬರುವುದರಿಂದ ಅಂತಹ ಜೀವದ ಜ್ಞಾನ ಕೂಡ ಮಿಥ್ಯ ಎಂದಿದ್ದಾರೆ. ಆದರೆ ಮನಃ ಪರ್ಯಾಯ ಜ್ಞಾನ ಮತ್ತು ಕೇವಲ ಜ್ಞಾನಗಳು ಇವು ಸಮ್ಯಕ್ ರೂಪವೇ ಇರುತ್ತವೆ. ಇವು ಮಿಥ್ಯ ಎಂದಿಗೂ ಆಗುವುದಿಲ್ಲ. ಏಕೆಂದರೆ ಮಿಥ್ಯಾ ದೃಷ್ಟಿಗೆ ಈ ಜ್ಞಾನಗಳು ಆಗುವುದೇ ಇಲ್ಲ. ಪ್ರಶ್ನೆ 43. ಜ್ಞಾನಾವರಣೀಯ ಕರ್ಮ ಅಂದರೆ ಜ್ಞಾನಾವರಣೀಯ ಕರ್ಮ ಒಂದೇ ಇದೆ. ಹಾಗಿದ್ದರೆ ಜ್ಞಾನ ಕೂಡ ಒಂದೇ ಇರಬೇಕು ಅಲ್ವಾ? ಒಂದೇ ಜ್ಞಾನದಲ್ಲಿ ಇಷ್ಟೊಂದು ಭೇದಗಳಾಗಲು ಕಾರಣ ಏನು? ಉತ್ತರ: ಸೂರ್ಯನಿಗೆ ಮೋಡಗಳು ಮುಚ್ಚಿಕೊಂಡಾಗಲೂ ಸ್ವಲ್ಪ ಸ್ವಲ್ಪ ಬೆಳಕು ಕಾಣುತ್ತಾ ಇರುತ್ತದೆ. ಅದೇ ರೀತಿಯಾಗಿ ಪ್ರತಿಯೊಂದು ಜೀವನು ತನ್ನಲ್ಲಿ ತಾನು ಕೇವಲ ಜ್ಞಾನ ಶಕ್ತಿಯಿಂದ ಯುಕ್ತನಿದ್ದರೂ ಕೂಡ ಜ್ಞಾನಾವರಣೀಯ ಕರ್ಮದ ಉದಯ ಮತ್ತು ಕ್ಷಯೋಪಶಮಗಳಿಂದ ಈ ರೀತಿಯ ಭೇದಗಳು ಆಗುತ್ತವೆ ಜ್ಞಾನದಲ್ಲಿ. ಪ್ರಶ್ನೆ 44. ಜ್ಞಾನಾವರಣ ಕರ್ಮದ 5 ಭೇದಗಳು ಯಾವುವು? ಒಂದು ಸೂಚನೆ: ಯಾವುದಾದರೂ ಸ್ಥಳಗಳಲ್ಲಿ ಮಹಾಶಾಸ್ತ್ರಗಳಲ್ಲಿ ಜ್ಞಾನಾವರಣ ಬಂದರೂ ಸರಿಯಿದೆ, ಜ್ಞಾನಾವರಣೀಯ ಬಂದರೂ ಸರಿಯಿದೆ. ಅದು ಹೇಗೆ ಬರೆದಿದ್ರೂ ಕೂಡ ನೀವು ಅದನ್ನ ಒಂದೇ ಎಂದು ತಿಳಿಯಬೇಕು. ಎಲ್ಲಿಯೂ ಗೊಂದಲ ಮಾಡಿಕೊಳ್ಳಬೇಡ್ರಿ. ಇನ್ನೊಂದ್ಸಲ ಪ್ರಶ್ನೆ 44. ಜ್ಞಾನಾವರಣ ಅಥವಾ ಜ್ಞಾನಾವರಣೀಯ ಕರ್ಮದ 5 ಭೇದಗಳು ಯಾವುವು? ಉತ್ತರ: 1. ಮತಿಜ್ಞಾನಾವರಣೀಯ ಕರ್ಮ. 2. ಶ್ರುತಜ್ಞಾನಾವರಣೀಯ ಕರ್ಮ.
3 ಅವಧಿ ಜ್ಞಾನಾವರಣೀಯ ಕರ್ಮ. 4 ಮನಃ ಪರ್ಯಾಯ ಜ್ಞಾನಾವರಣೀಯ ಕರ್ಮ. 5 ಕೇವಲ ಜ್ಞಾನಾವರಣೀಯ ಕರ್ಮ. ಈಗ ಸೂಚನೆ. ಇನ್ನು ಮುಂದೆ 148 ಕರ್ಮ ಪ್ರಕೃತಿಗಳನ್ನು ಹೇಳಲಾಗುವುದು. ಇಷ್ಟರವರೆಗೆ ಕರ್ಮದ ಮುಖ್ಯ ವಿಷಯಗಳನ್ನ ತಿಳಿಸಲಾಯಿತು ಅಷ್ಟೇ. ಇದನ್ನ ಈಗ ನೀವು ಗಮನ ಇಟ್ಟು ಪ್ರತಿಯೊಂದನ್ನ ಬರ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಾಂದ್ರೆ ಮುಂದೆ ಹೋಗಿ ನಿಮಗೆ ಬಹಳ ಗೊಂದಲ ಆಗ್ಬೋದು. ಆ ರೀತಿ ಮಾಡ್ಬೇಡ್ರಿ, ಪ್ರತಿಯೊಂದನ್ನೂ ನೀವು ಬರ್ಕೊಂಡು ಹೋಗ್ಬೇಕು. ಹಾಗಾಗಿ ಪ್ರಾರಂಭ. ಈಗ ಪ್ರಶ್ನೆ 45. ಮತಿ ಜ್ಞಾನಾವರಣೀಯ ಕರ್ಮ ಎಂದರೆ ಏನು? ನೋಡಿ, ಇಲ್ಲಿ ಹೀಗೆ ಬರ್ದಿದ್ದಿದೆಯಲ್ಲ, ಇದರ ಅರ್ಥ ಏನಪ್ಪ? ಇಲ್ಲಿ ಬರ್ದಿದ್ದಿದೆಯಲ್ಲ ಈ ರೀತಿ, ಹೀಗಂದ್ರೆ ಏನು ನೋಡಿ. ಈಗ ಜ್ಞಾನಾವರಣೀಯ ಕರ್ಮ ಒಟ್ಟು 5 ಭೇದಗಳದ್ದಿದೆ ಅಲ್ವಾ? ಅದರಲ್ಲಿ ಈಗ ನಡೀತಿರೋದು 1ನೇ ಭೇದ. ಇಲ್ಲಿ 148 ಇದೆಯಲ್ಲ, ಅದು ಒಟ್ಟು ಕರ್ಮಗಳು 148 ಕರ್ಮ ಪ್ರಕೃತಿಗಳು ಅಲ್ವಾ? ಅದರಲ್ಲಿ ಈಗ 1ನೇ ಕರ್ಮ ನಡೀತಾ ಇದೆ. ಅರ್ಥ ಆಯ್ತು? ಅಂದ್ರೆ ನೋಡಿ, ಇಲ್ಲಿ 5ರಲ್ಲಿ 1, 148ರಲ್ಲಿ ಕೂಡ ಇದು 1 ನಡೀತಾ ಇದೆ. ಇದು ಅರ್ಥ ಆಗ್ತಿದೆಯಲ್ಲ? ಇದು ಕೊನೆಯವರೆಗೆ ನೀವು ಇದೇ ರೀತಿ ತಿಳ್ಕೊಂಡು ಹೋಗ್ಬೇಕಾಗ್ತದೆ. ಪ್ರಾರಂಭ. ಉತ್ತರ. ಮತಿ ಜ್ಞಾನವು ಇಂದ್ರಿಯಗಳು ಮತ್ತು ಮನಃದ ನಿಮಿತ್ತದಿಂದ ಆಗುತ್ತದೆ. ಅದನ್ನು ಆವರಣ ಮಾಡುವ ಕರ್ಮ ಮತಿ ಜ್ಞಾನಾವರಣೀಯ ಕರ್ಮ ಇದೆ. ಪ್ರಶ್ನೆ 46. ಶ್ರುತ ಜ್ಞಾನಾವರಣೀಯ ಕರ್ಮ ಎಂದರೆ ಏನು? ಈಗ ನಿಮ್ಗೆ ಮತ್ತೆ ಅದೇ ರೀತಿ ನೋಡಿ, ಇಲ್ಲಿ ಏನಾಗ್ತದೆ, ಒಟ್ಟು ಜ್ಞಾನಾವರಣೀಯ ಕರ್ಮ 5ರಲ್ಲಿ ಇದೀಗ 2ನೇ ನಡೀತಾ ಇದೆ. ಒಟ್ಟು ಕರ್ಮ 148ರಲ್ಲಿ 2ನೇ ನಡೀತಾ ಇದೆ. ಗೊತ್ತಾಗ್ತಿದೆಯಲ್ಲ? ಉತ್ತರ. ಮತಿ ಜ್ಞಾನದ ನಂತರ ಶಬ್ದ, ಸಂಕೇತ ಮುಂತಾದವುಗಳ ಆಶ್ರಯದಿಂದ ಉಂಟಾಗುವ ಜ್ಞಾನ, ಅಥವಾ ಮತಿ ಜ್ಞಾನದಿಂದ ತಿಳಿದ ವಸ್ತುಗಳ, ಅಂದರೆ ಮತಿಜ್ಞಾನದಿಂದ ತಿಳಿದಂತಹ ವಸ್ತುಗಳನ್ನು ವಿಶೇಷವಾಗಿ ತಿಳಿಯುವ ಜ್ಞಾನವನ್ನು ಆವರಣ ಮಾಡುವ ಕರ್ಮ ಶ್ರುತ ಜ್ಞಾನಾವರಣೀಯ ಕರ್ಮ ಇದೆ. ಪ್ರಶ್ನೆ 47. ಜ್ಞಾನಾವರಣೀಯ ಕರ್ಮ ಎಂದರೆ ಏನು? ಈಗ ನೋಡ್ರಿ, ಇಲ್ಲಿ ಇದು ಜ್ಞಾನಾವರಣೀಯ ಕರ್ಮ 5ರಲ್ಲಿ ಈಗ 3ನೇದು ನಡೀತಾ ಇದೆ. ಒಟ್ಟು 148ರಲ್ಲಿ 3ನೇ ಕರ್ಮ. ಗೊತ್ತಾಗ್ತಿದೆಯಲ್ಲ? ಉತ್ತರ. ದ್ರವ್ಯ, ಕ್ಷೇತ್ರ, ಕಾಲ, ಭಾವಗಳ ಸೀಮೆಯಲ್ಲಿ ಇದ್ದುಕೊಂಡು ಪಂಚ ಇಂದ್ರಿಯಗಳು ಮತ್ತು ಮನಃದ ಸಹಾಯವಿಲ್ಲದೆಯೇ ತನ್ನ ಆತ್ಮನ ಶಕ್ತಿಯಿಂದ ರೂಪಿ, ಅಂದರೆ ಪುದ್ಗಲ ವಸ್ತುಗಳನ್ನು ಸ್ಪಷ್ಟವಾಗಿ ತಿಳಿಯುವುದು ಅವಧಿ ಜ್ಞಾನ ಇದೆ. ಅದನ್ನು ಆವರಣ ಮಾಡುವ ಕರ್ಮ ಅವಧಿ ಜ್ಞಾನಾವರಣೀಯ ಕರ್ಮ ಇದೆ. ಅಂದರೆ 6 ದ್ರವ್ಯಗಳಲ್ಲಿ ರೂಪಿ ವಸ್ತು, ಅಂದ್ರೆ ಕಣ್ಣಿಗೆ ಕಾಣುವಂತಹ ವಸ್ತು ಒಂದು ಮಾತ್ರ. ಯಾವುದದು? ಪುದ್ಗಲ ದ್ರವ್ಯ. ಈ ಅವಧಿ ಜ್ಞಾನ ಮತ್ತೆ ಮನಪರ್ಯಾಯ ಜ್ಞಾನ ಎಲ್ಲನೂ ಪುದ್ಗಲ ದ್ರವ್ಯದ ಪರ್ಯಾಯಗಳಲ್ಲೇ ಕೆಲಸ ಮಾಡ್ತದೆ. ಅರ್ಥ ಆಯ್ತು? ಅದನ್ನು ವಿಶೇಷವಾಗಿ ಇಲ್ಲಿ ನಾನು ಹೇಳಕ್ಕಾಗಲ್ಲ, ಬೇರೆ ಭಾಗಗಳಲ್ಲಿ ಸಾಕಷ್ಟು ಹೇಳಿ ಆಗಿದೆ, ಅಷ್ಟೇ ಅರ್ಥ ಮಾಡ್ಕೊಳ್ರಿ. ಇನ್ನು ಮುಂದೆ ಹಾಗಾದ್ರೆ ಪ್ರಶ್ನೆ 48. ಮನಃ ಪರ್ಯಾಯ ಜ್ಞಾನಾವರಣೀಯ ಕರ್ಮ ಎಂದರೆ ಏನು? ಇದೀಗ ಎಷ್ಟು ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ? ಈಗ ಜ್ಞಾನಾವರಣೀಯದ 5 ಕರ್ಮಗಳಲ್ಲಿ ನೋಡಿ, ಒಟ್ಟು 5 ಕರ್ಮಗಳು, 4ನೇದು ನಡೀತಾ ಇದೆ ಈಗ ನಿಮ್ಗೆ. 4ನೇದು ಒಟ್ಟು ಕರ್ಮ 148ರಲ್ಲಿ ಕೂಡ 4ನೇದು ಇದೀಗ. ಗೊತ್ತಾಗ್ತಿದೆಯಲ್ಲ? ಉತ್ತರ. ದ್ರವ್ಯ, ಕ್ಷೇತ್ರ, ಕಾಲ, ಭಾವಗಳ ಸೀಮೆಯಲ್ಲಿ ಇದ್ದುಕೊಂಡು ಅನ್ಯ ಜೀವಗಳ ಮನಸ್ಸಿನಲ್ಲಿ ಚಿಂತಿತ, ಅಂದ್ರೆ ಹಿಂದೆ ಚಿಂತೆ ಮಾಡಿರುವುದು, ಅರ್ಧ ಚಿಂತಿತ, ಅಂದರೆ ಈಗ ಕೇವಲ ಅರ್ಧ ಚಿಂತನೆ ಮಾಡಿ ಆಗಿದೆ, ಇನ್ನು ಮುಂದೆ ಮಾಡಿಲ್ಲ ಅಂತದ್ದು.
ಅಚಿಂತಿತ ಅಂದರೆ ಆ ವಸ್ತುವನ್ನು ನಾವು ಚಿಂತನೆಯೇ ಮಾಡಿಲ್ಲ ಅಂತಹ ವಸ್ತು ಅಂದ್ರೆ ಆಗಾಮಿ ಕಾಲದ್ದು, 1 ವರ್ಷನ 2 ವರ್ಷನ 10 ವರ್ಷನ ಅದು ಬೇರೆ. ಏನೇನು ಇನ್ನೊಂದ್ಸಲ ಕೇಳ್ರಪ್ಪ. ಇಲ್ಲಿ ಅಂದ್ರೆ ಅನ್ಯ ಜೀವಗಳ ಮನಸ್ಸಿನಲ್ಲಿ ಚಿಂತಿತ, ಅರ್ಧ ಚಿಂತಿತ, ಅಚಿಂತಿತ ವಸ್ತುಗಳನ್ನು ತಿಳಿಯುವುದು ಮನಃ ಪರ್ಯಯ ಜ್ಞಾನ ಇದೆ. ಅದನ್ನು ಆವರಣ ಮಾಡುವ ಕರ್ಮವು ಅಂದರೆ ಅದು ಮನಃ ಪರ್ಯಯ ಜ್ಞಾನಾವರಣೆಯ ಕರ್ಮ ಇದೆ. ಪ್ರಶ್ನೆ 49. ಕೇವಲ ಜ್ಞಾನಾವರಣೆಯ ಕರ್ಮ ಎಂದರೆ ಏನು? ಇದು ಈಗ ಎಷ್ಟಾಯ್ತಪ್ಪ? 5ರಲ್ಲಿ 5 ಅಂದ್ರೆ ಜ್ಞಾನಾವರಣೆಯ ಕರ್ಮ 5ರಲ್ಲಿ 5 ಕೊನೆಯದಿದು. ಮತ್ತೆ ಅಲ್ಲಿ ನೋಡಿ ಒಟ್ಟು 148 ಕರ್ಮಗಳಿದಾವಲ್ಲ, ಅದರಲ್ಲಿ ಎಷ್ಟು? ಇದು 5ನೇದು. ಕರ್ಮ ಪ್ರಕೃತಿಗಳಲ್ಲಿ. ಅರ್ಥ ಆಯ್ತು? ಉತ್ತರ: ಸಮಸ್ತ ದ್ರವ್ಯಗಳು ಮತ್ತು ಅವುಗಳ ತ್ರಿಕಾಲವರ್ತಿ ಸಮಸ್ತ ಪರ್ಯಾಯಗಳನ್ನು ಒಂದೇ ಸಮಯದಲ್ಲಿ ಸ್ಪಷ್ಟವಾಗಿ ತಿಳಿಯುವ ಜ್ಞಾನ ಕೇವಲ ಜ್ಞಾನ ಇದೆ. ಅದನ್ನು ಆವರಣ ಮಾಡುವ ಕರ್ಮ ಕೇವಲ ಜ್ಞಾನಾವರಣೀಯ ಕರ್ಮ ಇದೆ. ಇನ್ನು ಮುಂದೆ 2ನೆಯ ಸಂಖ್ಯೆಯ ಕರ್ಮ ಅಂದ್ರೆ ಜ್ಞಾನಾವರಣೀಯ ಕರ್ಮದ ಬಗ್ಗೆ ಸ್ವಲ್ಪ ವಿಷಯಗಳು ನಡೀತಾವೆ. ಇಲ್ಲಿ ನಿಮ್ಗೆ ಒಂದು ಸೂಚನಾ ರೂಪದಲ್ಲಿ ಹೇಳ್ತೀನಿ, ಇಲ್ಲಾಂದ್ರೆ ನೀವು ಮತ್ತೆ ಮುಂದೆ ಗೊಂದಲ ಮಾಡ್ಕೊಂತೀರಿ. ಆದ್ರಿಂದ ಒಂದೇ ನಿಮಿಷ. ಈಗ ನಿಮ್ಗೆ ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿಗ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ, ಈಗ ದರ್ಶನಾವರಣೀಯ ಕರ್ಮ ಒಟ್ಟು 9 ವೇದಗಳು ಇದಾವೆ ಅದ್ರದ್ದು ಅಲ್ವಾ? ಅದರಲ್ಲಿ 1ನೇದು ಕರ್ಮ. ಒಟ್ಟು 148 ಕರ್ಮ ಪ್ರಕೃತಿಗಳು, ಅದರಲ್ಲಿ ಅದು 6ನೇದು. ಗೊತ್ತಾಗ್ತಿದೆಯಲ್ಲ? ಆ ರೀತಿ. ಆದ್ರೆ ಅದು ಈಗ ಬರೋದಿಲ್ಲ, ಆಮೇಲೆ ತೋರಿಸ್ತೀನಿ ಅದನ್ನ. ಒಂದ್ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಕೊಂತೀನಿ. ಅಂದ್ರೆ ದರ್ಶನಾವರಣೀಯ ಕರ್ಮದ ಬಗ್ಗೆ ಸ್ವಲ್ಪ ಹೇಳ್ತೇನೆ, ಆಮೇಲೆ ಅದು ಬರ್ತದೆ, ಇದು ಬರ್ತದೆ. ಆಯ್ತು? ಪ್ರಶ್ನೆ 50. ದರ್ಶನಾವರಣೀಯ ಕರ್ಮ ಎಂದರೆ ಏನು? ಉತ್ತರ: ಪದಾರ್ಥ ಅಂದರೆ ವಸ್ತುಗಳ ಸಾಮಾನ್ಯ ಪ್ರತಿಭಾಸಕ್ಕೆ ದರ್ಶನ ಎನ್ನುತ್ತಾರೆ. ಯಾವ ಕರ್ಮದ ಉದಯದಿಂದ ಜೀವದ ದರ್ಶನ ಗುಣ ಅಂದರೆ ಸಾಮಾನ್ಯ ಅವಲೋಕನ ಅದರ ಮೇಲೆ ಆವರಣ ಬೀಳುವುದೋ ಅದು ದರ್ಶನಾವರಣೀಯ ಕರ್ಮ ಇದೆ. ಪ್ರಶ್ನೆ 51. ದರ್ಶನಾವರಣೀಯ ಕರ್ಮದ ಸ್ವಭಾವ ಹೇಗೆ ಇರುತ್ತದೆ? ಉತ್ತರ: ದ್ವಾರಪಾಲಕನಂತೆ ಇರುತ್ತದೆ. ಉದಾಹರಣೆಗೆ, ದೇವರ ದರ್ಶನಕ್ಕೆಂದು ಹೋದರೆ ಅಲ್ಲಿ ಬಾಗಿಲು ಮುಚ್ಚಿರುತ್ತದೆ. ಅದೇ ರೀತಿ ರಾಜ ಅಥವಾ ಅಧಿಕಾರಿಗಳನ್ನು ಕಾಣಲು ಹೋದಾಗ ದ್ವಾರಪಾಲಕನು ಒಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಪ್ರಶ್ನೆ 52. ಜೀವನಿಗೆ ದರ್ಶನಾವರಣೀಯ ಕರ್ಮ ಬಂಧ ಆಗಲು ಕಾರಣಗಳು ಏನು? ಉತ್ತರ: ಬೇರೆಯವರನ್ನು ಕಾಣಲು ಬಂದವರಿಗೆ ಅಡ್ಡಿಪಡಿಸುವುದು, ತಮ್ಮ ಬಳಿ ಇರುವ ತೋರಿಸಲು ಯೋಗ್ಯ ವಸ್ತು ತೋರಿಸದೇ ಇರುವುದು, ದೇವ ದರ್ಶನಕ್ಕೆ ಅಡ್ಡಿಪಡಿಸುವುದು, ತನ್ನ ದೃಷ್ಟಿಯ ಕುರಿತು ಗರ್ವ ಪಡುವುದು, ಬೇರೆಯ ಜೀವಗಳ ಕಣ್ಣುಗಳನ್ನು ಕೀಳಿಸುವುದು ಮುಂತಾದ ಅನೇಕ ಕಾರಣಗಳಿಂದ ಈ ಕರ್ಮವು ಬಂಧವಾಗುತ್ತದೆ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.